ರಾಜವ್ರೆ, ನಿಮ್ಮ ಆರ್ಟಿಕಲ್ ಅಂತೂ ಎಕ್ಸಲೆಂಟ್ ರೀ. ಹಳ್ಳಿ ಬಗ್ಗೆನೇ ಗೊತ್ತಿಲ್ಲ, ಇದನ್ನೆಲ್ಲ ಹೇಗೆ ಬರೆದ್ರಿ? ರಾಗಿ ಬೆಳೆಯೋದು ಹೇಗೆ, ಭತ್ತ ಬೆಳೆಯೋದು ಹೇಗೆ, ದವಸ ಧಾನ್ಯಗಳನ್ನ ಸಂರಕ್ಷಣೆ ಮಾಡೋದು ಹೇಗೆ, ಅವುಗಳನ್ನ ಪೂಜೆ ಮಾಡೋದು ಹೇಗೆ, ಇಂಥದನ್ನೆಲ್ಲ ಡೀಟೈಲ್ ಆಗಿ ಹೇಗೆ ಬರ್ದೆ? ಹೇಗೆ ಅಂದ್ರೆ ಈ ವಿಚಾರಗಳೆಲ್ಲ ನಂಗೆ ಮೊದಲೇ ಗೊತ್ತಿತ್ತು. ಈ ಜನರೇಷನ್ಗೆ ಇದೆಲ್ಲ ಗೊತ್ತಾಗ್ಲಿ ಅಂತ ದೊಡ್ಡ ಮನ್ಸು ಮಾಡಿ ಬರ್ದೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಕೆಲವು ವಿಚಾರಗಳು ನನಗೇ ಗೊತ್ತಿಲ್ಲ. ನೀನು ಹೇಗಮ್ಮ ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದ್ಯಾ? ಅತ್ತೆ, ಕೆಲವೊಂದನ್ನ ಬಲ್ಲವರಿಂದ ಕಲಿತು, ಕೆಲವೊಂದನ್ನ ಮಾಡುವರಿಂದ ಕಲಿತು, ಹೀಗೆ ನನ್ಗೆ ಏನೇನ್ ತೋಚುತ್ತೋ ಅದನ್ನೆಲ್ಲ ಇದ್ರಲ್ಲಿ ಬರ್ದೆ. ಈಗ ನನ್ಗೆ ಎಲ್ಲ ಕಡೆ ಸನ್ಮಾನ ನಡೀತಾ ಇದೆ. ಅವ್ರ ಹೆಸರೇನು? ಧನಲಕ್ಷ್ಮಿ ಆಂಟಿ. ಅವ್ರು ಯಾವಾಗ ಬರ್ತಾರೆ? ಮೈ ಗಾಡ್ ವಿಟ್ಲಾ, ಈ ವಿಷಯನೇ ಮರ್ತ್ಬಿಟ್ಟಿದ್ದೆ. ಧನಲಕ್ಷ್ಮಿ ಆಂಟಿ ನನ್ನ ಆರ್ಟಿಕಲ್ ನ ನೆಟ್ಟಲ್ಲಿ ನೋಡಿ ಪಟ್ಟಂತ ಖುಷಿ ಪಟ್ಟಿದ್ದಾರೆ. ತುಂಬಾ ದಿನದಿಂದ ಅಮೆರಿಕದಲ್ಲೇ ಉಳ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಇಂಡಿಯನ್ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ. ನನ್ನನ್ನು ನೋಡೋಕೆ ಅಂತ ಅವ್ರು ಇಂಡಿಯಾಗ್ ಬರ್ತಾ ಇದ್ದಾರೆ. ಒಳ್ಳೆ ಚಾನ್ಸ್ ಕಣೆ. ಯಾವಾಗ ಬರ್ತಿದ್ದಾರೆ ಅವರು? ನೆಕ್ಸ್ಟ್ ವೀಕ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಅವ್ರು ಬಂದಾಗ ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ. ಓಲ್ಡ್ ಟ್ರೆಡಿಷನ್ ಫುಡ್ ನ ಕುಕ್ ಮಾಡ್ಬೇಕು, ಆಗ ಧನಲಕ್ಷ್ಮಿ ಆಂಟಿ ಖುಷಿ ಪಡ್ತಾರೆ. ಅದು ಯಾವ್ದು ಅಂತ ಸ್ವಲ್ಪ ನೀವೇ ಹೇಳ್ತೀರಾ? ಅದನ್ನ ನಾನೇನೆ ಹೇಳೋದು. ನಾನು ಬರ್ದಿರೋ ಆರ್ಟಿಕಲ್ ನ ಓದು, ಆಗ ನಿಂಗೆ ಗೊತ್ತಾಗುತ್ತೆ. ನನ್ನ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಉಪ್ಪಿಟ್ಟಿದ್ರೆ ಹಾಕ್ಬೇಕೋ ಬೇಡವೋ ಅನ್ನೋದೇ ಗೊತ್ತಿಲ್ಲ, ಅಂಥದ್ರಲ್ಲಿ ಈ ಅಮ್ಮ ನನಗೆ ಆರ್ಡರ್ ಮಾಡ್ತಾರೆ. ಹಲೋ, ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ ಮಾತಾಡೋದು. ಹೌದು, ಜಾಜಿ ನನ್ನ ಸೊಸೆನೆ. ಏನು, ಅಮೇರಿಕಾದಿಂದ ಧನಲಕ್ಷ್ಮಿ ಆಂಟಿ ಮಾತಾಡ್ತಿರೋದಾ? ಏನು ಹೇಳಿದ್ರೆ? ನೀವು ಇಂಡಿಯಾಗೆ ಬರ್ತಾ ಇಲ್ವೇ? ಯಾಕೆ? ಓ, ಡಾಗ್ ಶೋ ಇದೆಯಾ? ಎಲ್ಲ ದೇಶದ ನಾಯಿಗಳು ಬರ್ತಾ ಇವ್ಯಾ? ಸರಿ. ನೀವೇನು ಜಾಜಿಗೆ ವಿಷಯ ತಿಳ್ಸಕ್ ಹೋಗ್ಬೇಡಿ, ಅವಳು ತುಂಬಾ ಬ್ಯುಸಿ ಇರ್ತಾಳೆ. ನಾನೇ ಈ ವಿಷಯ ತಿಳಿಸ್ಬಿಡ್ತೀನಿ. ಜಾಜಿ ಬಂದಾಗ ಈ ವಿಷಯ ತಿಳಿಸ್ಬಿಡ. ನಿಮ್ಗೆ ಇಷ್ಟೇ ಗೊತ್ತಿರೋದು. ನಿಮ್ಮ ಸೊಸೆ ಹೇಗೂ ಆ ಧನಲಕ್ಷ್ಮಿ ಆಂಟಿನ ನೋಡಿಲ್ಲ. ನೀವೇ ಯಾಕೆ ಆ ಧನಲಕ್ಷ್ಮಿ ಆಂಟಿ ಹೆಸರಲ್ಲಿ ಬಂದು ನಿಮ್ಮ ಸೊಸೆಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬಾರ್ದು? ಏನ್ ಹೇಳ್ತಾ ಇದೆಯೇ? ಎಷ್ಟೊತ್ತಿಗೆ ಬರ್ತಾರೆ ಅವರು? ಸರಿಯಾಗಿ ಇನ್ಫಾರ್ಮೇಶನ್ ತಗೊಳ್ಳಲ್ಲ ಇವರು. ಅವರು ಫೋನ್ ಮಾಡಿದ್ರಂತೆ. ಲೇ ಚಂಪಾ, ಅವ್ರದ್ದು ಇಲ್ಲಿ ಫೋನ್ ನಂಬರ್ ಏನಾದ್ರು ನಿಂಗೆ ಗೊತ್ತಾ? ಅವ್ರು ಇಂಡಿಯಾಗೆ ಬಂದ್ಮೇಲೆ ಬೇರೆ ನಂಬರ್ ಉಪಯೋಗಿಸ್ತಾರಂತೆ. ನಿಮ್ಗೆ ಆ ನಂಬರಿಂದಾನೇ ಫೋನ್ ಮಾಡ್ತಾರಂತೆ. ಇರ್ರೆಸ್ಪಾನ್ಸಿಬಲ್ ಪೀಪಲ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟೇ ಜನದ ಮಧ್ಯದಲ್ಲಿದ್ರು ಅವ್ರ ಧ್ವನಿನ ನಾನು ಸುಲಭವಾಗಿ ಕಂಡು ಹಿಡಿತೀನಿ. ಆಶೀಶು, ಒಂದ್ ನಿಮಿಷ ಬಂದೆ. ಹಲೋ ಧನಲಕ್ಷ್ಮಿ ಆಂಟಿ, ಇನ್ನೂ ನಿಮ್ ಗೆಟಪ್ ಚೇಂಜ್ ಮಾಡ್ಕೊಂಡಿರಾಗ್ಲಿಲ್ವಾ? ಧನಲಕ್ಷ್ಮಿ ಆಂಟಿ ಲೇಡಿ. ರಕಾರ ಹುಷಾರು. ರಕಾರ ಬರೋ ಹಾಗಿದ್ರೆ ಅಲ್ಲಿ ಇಂಗ್ಲಿಷ್ ಹಾಕ್ಬಿಡಿ, ಇಲ್ಲಾಂದ್ರೆ ಬೇರೆ ಏನಾದ್ರೂ ಸಬೂಬ್ ಹೇಳ್ಬಿಡಿ. ಆಯ್ತು ಕಡೆ, ನೀನ್ ಹೇಳಿದ್ದೆಲ್ಲ ನನಗೆ ನೆನಪಿದೆ. ಆ ಹೊಸ ನಂಬರ್ ಕೊಟ್ಟಿದ್ದೀನಲ್ಲ, ಅದ್ರಿಂದಾನೇ ಅವ್ರ ಹತ್ರ ಮಾತಾಡಿ. ಆಯ್ತು ಕಡೆ. ಓ ಮೈ ಗಾಡ್, ಯಾವ್ದಿದು ಅನ್ನೋನ್ ನಂಬರ್? ಹಲೋ, ದಿಸ್ ಇಸ್ ಜಾಜಿ ಜಂಬಲ್ದಿನ್ನಿ. ಹಲೋ, ನಾನು ಧನಲಕ್ಷ್ಮಿ ಆಂಟಿ ಮಾತಾಡ್ತಿರೋದು. ಧನಲಕ್ಷ್ಮಿ ಆಂಟಿ, ನೀವು ಇಂಡಿಯಾಗೆ ಬಂದ್ಬಿಟ್ರಾ? ಬಂದಿದ್ದು ಆಯ್ತು, ಸ್ವಲ್ಪ ಹೊತ್ನಲ್ಲಿ ನಿಮ್ಮ ಮನೆಗೆ ಕಮಿಂಗು. ಓ ಮೈ ಗಾಡ್, ಆಂಟಿ ನಮ್ಮನೆ ನಿಮಗೆ ಗೊತ್ತಿದ್ಯಾ? ನಾನು ಗೂಗಲ್ ನಲ್ಲಿ ಚೆಕ್ ಮಾಡಿದ್ದೀನಿ. ನನ್ನ ಬಗ್ಗೆ ಥಿಂಕ್ ಮಾಡೋದು ಬೇಡ ಮಂಕ್. ಅಲ್ಲಿ ಚಂಪಾ, ಧನಲಕ್ಷ್ಮಿ ಆಂಟಿನೇ ಮಾತಾಡ್ತಿರೋದಂತ ಸ್ವಲ್ಪ ನೋಡೆ. ಹಲೋ, ಧನಲಕ್ಷ್ಮಿ ಆಂಟಿನ ಮಾತಾಡ್ತಾ ಇರೋದು. ಬರ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರ ನಾವು ಆರತಿ ತಟ್ಟೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಬೇಗ ಬಂದ್ಬಿಡಿ. ಓಕೆ ಓಕೆ. ಅನುಮಾನನೇ ಇಲ್ಲ, ಧನಲಕ್ಷ್ಮಿ ಆಂಟಿನೇ ವಾಯ್ಸು. ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ತುಂಬಾ ಸಂತೋಷ. ಎಲ್ಲಿ ನಿನ್ನ ಗಂಡ? ಅವರು ಬಿಸ್ನೆಸ್ ಟ್ರಿಪ್ ಅಂತ ಹೈದರಾಬಾದ್ ಹೋಗಿದ್ದಾರೆ. ನಾನು ಅಲ್ಲಿಂದ ಕಮಿಂಗ್ ಅಂತ ಗೊತ್ತಿದ್ದಲು, ನಿನ್ನ ಗಂಡ ಅಲ್ಲೆಲ್ಲೋ ಹೋಗಿದ್ದಾನಲ್ಲ, ಅವನಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ನಿನ್ನ ಗಂಡ ಬಂದ ಮೇಲೆ ನಾನು ಕಮಿಂಗು. ಆಂಟಿ 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 ಪ್ಲೀಸ್ ಕೋಪ ಮಾಡ್ಕೋಬೇಡಿ, ನಾನು ಅವ್ರನ್ನ ಕರ್ಸಿನಿ, ನೀವ್ ಬನ್ನಿ. ಚಂಪಾ ಕರ್ಕೊಂಡ್ ಬಾರೆ. ಆಂಟಿ ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಯಾರದು? ನಂದೆ.
ಯಾಮಿನಿ ಹೇಳೆ. ರಾಮಸ್ವಾಮಿ. ನಾನು ಕೇಳಿದ್ದು ನಿನ್ನ ಗಂಡನ ಹೆಸರನ್ನಲ್ಲ, ಇವಳ ಗಂಡನ ಹೆಸರನ್ನು. ಅವ್ರಿಗೆ ಹೇಳಕ್ಕೆ ಸ್ವಲ್ಪ ಸಂಕೋಚ. ಅವ್ರ ಗಂಡನ ಹೆಸರು ಪಾಂಡುರಂಗ ಅಂತ. ಪರವಾಗಿಲ್ಲ, ಹಳೆ ಸಂಪ್ರದಾಯನ ಇನ್ನೂ ಇಟ್ಕೊಂಡಿದ್ದೀಯಲ್ಲ, ನನಗದೇ ಸಂತೋಷ. ನನಗೆ ಮುಂಚೆ ನೆನಪಿನ ಶಕ್ತಿ ಜಾಸ್ತಿ ಇತ್ತು. ಇಂಡಿಯಾದಲ್ಲಿ ಯಾವ ಸಿಟಿಲಿ ಯಾವ ತಿಂಡಿ ಸಿಗುತ್ತೆ ಅಂತ ಥಟ್ ಅಂತ ಹೇಳ್ಬಿಡ್ತಿದ್ದೆ. ಆದರೆ ಅದು ಯಾರ ಕಣ್ಣು ಬಿತ್ತೋ ಏನೋ, ಇದ್ದಕ್ಕಿದ್ದಂಗೆ ಹೋದ ತಿಂಗಳು ಈ ಚಳಿ ಆದ್ಮೇಲೆ ಬರುತ್ತಲ್ಲ, ಅದು ಬಂದ್ಬಿಡ್ತು. ಅಲ್ಲ, ಚಳಿ 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 ಜ್ವರನಾ? ಅಡ್ಡ ಕಾಯಿಸ್ಕೊಂಡ್ ಬಿಡ್ತು. ಈ ಚಳಿ ಬಂದ ಮೇಲೆ ಬರುತ್ತಲ್ಲ ಜ್ವರ. ಅದು ಬಂದು ತಲೆಗೆ ಹತ್ತಿ ಬಿಡ್ತು. ಆಗಿಂದ ಕೆಲವು ಪದಗಳು ತಲೆಯಿಂದ ಮಿಸ್ ಆದವು. ಮುಖ್ಯವಾಗಿ ಲ ಅನ್ನೋ ಅಕ್ಷರ. ಲಾಲಿ ಲಾಲಿ ಸುಕುಮಾಲ ಆಲಾಲ ಲಾಲ ಸಲಸಕ್ಕೆ ಲಾಲ ಆ ಅಕ್ಷರ. ಅಯ್ಯೋ ಪಾಪ, ರಕರ ಬರಲ್ವಂತೆ. ನಮ್ಮ ಅತ್ತೆಗೂ ರಕರ ಬರಲ್ಲ. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತಾನೆ. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅವಳು ನಿಮ್ಮ ತಲೆಯಲ್ಲಿ ಯಾವುದೋ ಪ್ರೋಗ್ರಾಮ್ ಕಲೆಕ್ಟ್ ಆಗಿದೆ, ಹೊಸ ಪ್ರೋಗ್ರಾಮ್ ಲೋಡ್ ಮಾಡ್ಕೊಡ್ತೀನಿ ಅಂದ್ಲು. ನಾನು ಈಗ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಜಾಜಿ ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳಂತೆ. ಅವಳನ್ನ ಭೇಟಿ ಮಾಡಿ ಆಮೇಲೆ ಬಂದು ನಾನು ತಲೆಯನ್ನ ಸರಿ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ಧನಲಕ್ಷ್ಮಿ ಆಂಟಿ, ನೀವು ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದೇ ಆಯ್ತು. ನಿಮ್ಗೆ ಏನ್ ಬೇಕು ಅಂತ ಹೇಳಿ, ನಾನ್ ಮಾಡ್ಕೊಡ್ತೀನಿ. ನನಗೆ ಮೆಣಸಿನಕಾಯಿ ಬಜ್ಜಿ ಬೇಕು. ಚಂಪಾ, ನೀಟಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಡು. ಅಲ್ಲ ಜಾಜಿ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಡುಗೆ ಬಗ್ಗೆ ಅಷ್ಟು ಚೆನ್ನಾಗಿ ಪುಸ್ತಕ ಬರೆದಿದ್ದೀಯಾ, ಯಾಕೆ ಅಡುಗೆ ಮನೆಗೆ ಬಿಡ್ತೀಯಾ? ಬೀಗದ ಕೈ ಗೊಚ್ಚಲು ಅಡುಗೆ ಮನೆ ಸೌಟು ಯಾವಾಗಲೂ ಸೊಸೆ ಕೈಯಲ್ಲೇ ಇರಬೇಕು. ಅಂದ್ರೆ ಇವಳು ಮನೆ ಕುಕ್ಕು ಆಂಟಿ. ಕುಕ್ಕನ್ನ ಪಕ್ಕಕ್ಕೆ ಕುಕ್ಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲಸಗಾರರ ಕೈಯಲ್ಲಿ ಅಡಿಗೆ ಮಾಡಿಸಿದ್ದೇ ಇಲ್ಲ. ಸೊಸೆನೇ ಅಡಿಗೆ ಮಾಡಬೇಕು. ಹೋಗು, ಮೆಣಸಿನಕಾಯಿ ಬಜ್ಜಿ ಮಾಡಿ ಬೋಡಿ. ಹೇಗೆ ಮಾಡ್ತೀಯ ಅಂತ ನೋಟ್ ಮಾಡಿಕೊಂಡು ಆಮೇಲೆ ಶೂಟ್ ಮಾಡ್ತೀನಿ. ಆಂಟಿ ತಗೊಳ್ಳಿ ಬಿಸಿ ಬಿಸಿ ಬಜ್ಜಿ. ಇದು ಬಜ್ಜಿನ ನಿಮ್ಮ ಅಜ್ಜಿ ಮಾಡೋದು ಯಾರು ಹೇಳ್ಕೊಟ್ಟಿದ್ದು? ಅದು ಹಳೆ ಟ್ರೆಡಿಷನ್. ಆಗಿನ ಕಾಲದಲ್ಲೆಲ್ಲ ಬಜ್ಜಿನ ಹೀಗೆ ಮಾಡ್ತಿದ್ರು. ಎಲ್ಲಾದ್ರೂ ಉಂಟೆ? ಹಳೆ ಕಾಲದ ರುಚಿ ಈ ಕಾಲದಲ್ಲಿ ಎಲ್ಲಿ ಬರಬೇಕು? ನನಗೆ ಇದೊಂದು ಸಾಕು, ಉಳಿದಿದ್ದನ್ನೆಲ್ಲ ನೀನೇ ತಿನ್ಕೋ. ಮತ್ತೆ ನನಗೆ ಕಷಾಯ ಬೇಕು, ಮಾಡಿ ತಂದು ಕೊಡು. ಕಷಾಯದ ಬದಲು ಕಾಫಿ, ಟೀ, ಬಾದಾಮಿ ಹಾಲು ಮಾಡ್ಕೊಡ್ಲಾ? ನಾನು ಅಮೇರಿಕಾದಿಂದ ಇಂಡಿಯಾಗೆ ಬಂದಿರೋದು ದೇಶೀಯ ತಿಂಡಿ ತಿನ್ನೋಕೆ. ಇಲ್ಲೂ ಕಾಫಿ ಟೀ ಕುಡಿದಲೆ ಏನು ಬಂತು ಭಾಗ್ಯ? ನನಗೆ ಕಷಾಯ ಬೇಕು, ಮಾಡಿ ತಂದು ಕೊಡು. ಇದರಲ್ಲಿ ಧನಿಯಾ ಯಾವುದು, ಶುಂಠಿ ಯಾವುದು, ಮೆಣಸು ಯಾವುದು? ಧನಲಕ್ಷ್ಮಿ, ನಿನ್ ಕೇಳ್ಕೊಂಬಲ್ಲ? ಅವ್ರು ಬೈತಾರೆ. ಪ್ಲೀಸ್ ನೀನೇ ಹೇಳ. ಯಜಮಾನ್ರ ಜೊತೆಗೆ ಸಿನಿಮಾಗೆ ಹೋಗೋದಕ್ಕೆ ನಂಗೆ ಅವಕಾಶ ಕೊಡ್ತೀರಾ? ನೀನು ನನ್ನ ಹಾಬಿ ಜೊತೆ ಸಿನಿಮಾಗೆ ಹೋಗೋದ? ಸರಿ ಬಿಡಿ, ನಾನು ಹೇಳ್ಕೊಡಲ್ಲ. ಪರ್ಮಿಷನ್ ಕೊಡ್ತೀನಿ. ನೀನೇ ಕಷಾಯ ಮಾಡ್ಕೊಟ್ಬಿಡ್ತೀಯಾ? ಆಂಟಿ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಾನು ಅಮೇರಿಕಾದಲ್ಲಿ ಹೀಗೆ ಮಾಡ್ಕೊಂಡು ಕುಡಿಯೋದು. ಧನಲಕ್ಷ್ಮಿ ಆಂಟಿ, ಕತ್ತಲೇ ಯಾಕೆ ಕೂತಿದ್ದೀರಾ? ಒಂದು ನಿಮಿಷ ಇರಿ, ಲೈಟ್ ಆನ್ ಮಾಡ್ತೀನಿ. ಬೇಡಮ್ಮ, ನಾನು ಬಂದಿರೋದು 50 ವರ್ಷಗಳ ಹಿಂದೆ ನಮ್ಮ ದೇಶ ಹೇಗಿತ್ತು ಅಂತ ನೋಡೋದಕ್ಕೆ. ಲಕ್ಷಣವಾಗಿ ಹಣತೆ ದೀಪ ಹಚ್ಚು, ಹೋಗು. ಚಂಪಾ, ಚಂಪಾ. ಏನು? ಹಣತೆ ಅಂದ್ರೆ ಏನೇ? ನಿಮ್ ಬುಕ್ಕಲ್ಲಿ ಇರ್ಬೇಕು ನೋಡಿ. ಅದೇ ಹಣತೆ ಎಲ್ಲಿ ಸಿಗುತ್ತೆ? ದೀಪಾವಳಿ ಟೈಮ್ನಲ್ಲಿ ಸಾಲಾಗಿ ಜೋಡಿಸಿರ್ತೀವಲ್ಲ, ಅದನ್ನೇ ಹಣತೆ ಅನ್ನೋದು. ಅದನ್ನ
ಮನೇಲೆಲ್ಲೋ ಇರಬೇಕು. ನಿಮ್ಮ ಶಿಷ್ಯಂದ್ರಿಗೆ ಹೇಳಿ ತೆಕ್ಕೊಡ್ತಾರೆ. ವಿಟ್ಲ ಹೇಳಿ ಜಯಜತ್ಗೆ. ಅಟ್ಟದ ಮೇಲೆ ಹಣತೆ ಇದೆ, ಹೋಗಿ ತಗೊಂಡ್ ಬಾ. ಬನ್ನಿ. ಆಂಟಿ ತಗೊಳ್ಳಿ ಹಣತೆ. ಇದನ್ನ ಇಲ್ಲಿಟ್ಟು ಬತ್ತಿ ತಗೊಂಡ್ ಬಾ. ಬತ್ತಿ ಬರ್ತೀನಿ. ಚಂಪಾ ಚಂಪಾ, ಏನು ಬತ್ತಿ ಅಂದ್ರೆ ಏನೇ? ಬತ್ತಿ ಇಡಕ್ ಬರುತ್ತೆ, ಬತ್ತಿ ಅಂದ್ರೆ ಗೊತ್ತಿಲ್ವಾ? ರಮೇಶ್, ಧನಲಕ್ಷ್ಮಿ ಆಂಟಿ ಬತ್ತಿ ಅಂತ ಹೇಳಿದ್ರು. ಸುಸುರ್ ಬತ್ತಿ ಇರ್ಬೇಕು, ಕೇಳ್ಕೊಂಬನ್ನಿ. ಧನಲಕ್ಷ್ಮಿ ಆಂಟಿ, ನೀವ್ ಬತ್ತಿ ಅಂತ ಹೇಳಿದ್ರಲ್ಲ, ಸುಸರ್ ಬತ್ತಿನಾ? ನಾನ್ಸೆನ್ಸ್ ನೆಲ್ಲಿಕಾಯ್. ಬತ್ತಿ ಗೊತ್ತಿಲ್ವಾ? ಬತ್ತಿ ಹೋಗು, ಹತ್ತಿರಿ ಹೊಸ್ಕೊಂಡು ಬತ್ತಿ ಮಾಡ್ಕೊಂಡ್ ಬಾ. ಚಂಪಾ ಬತ್ತಿನ ಹೇಗೆ ಮಾಡೋದು? ಹೇಳ್ಕೊಡ್ತೀನಿ. ಆದ್ರೆ ನಾನು ನಮ್ಮ ಯಜಮಾನ್ರ ಜೊತೆಗೆ ಮ್ಯಾಟ್ನಿ ಶೋಗೆ ಹೋಗ್ಲೋ ಅಥವಾ ಫಸ್ಟ್ ಶೋಗೆ ಹೋಗ್ಲೋ? ಮ್ಯಾಟ್ನಿ ಶೋಗೆ ಹೋಗು, ಫಸ್ಟ್ ಶೋಗ್ ಬೇಡ, ಕತ್ಲಾಗಿರುತ್ತೆ. ಆಂಟಿ, ನೀವ್ ಕೇಳಿದ್ ಬತ್ತಿ ರೆಡಿ. ಈಗ ಇದನ್ನ ಈ ಹಣತೆಯಲ್ಲಿ ಇಡು. ಇದಕ್ಕೆ ಎಣ್ಣೆ ಹಾಕಿ ಹಣತೆಯನ್ನ ಹಚ್ಚು. ಯಾವ ಎಣ್ಣೆ ಹಾಕ್ತೀಯಾ? ಅದು ಜಸ್ಟ್ ಅ ಮಿನಿಟಾ. ಚಂಪಾ, ಈ ಹಣತೆಗೆ ಯಾವ ಎಣ್ಣೆ ಹಾಕ್ತಾರೆ? ಬ್ರ್ಯಾಂಡಿ ವಿಸ್ಕಿಗೂ ಎಣ್ಣೆ ಅಂತಾರೆ. ಯಾವ ಎಣ್ಣೆ ಅಂತ ಒಂದ್ಸಲಿ ಕೇಳ್ಕೊಂಬಂದ್ಬಿಡಿ. ಧನಲಕ್ಷ್ಮಿ ಆಂಟಿ, ನೀವ್ ಎಣ್ಣೆ ಹಾಕ್ಬೇಕು ಅಂದ್ರಲ್ಲ, ಬ್ರ್ಯಾಂಡಿನ ವಿಸ್ಕಿನ? ನಾನ್ಸೆನ್ಸ್ ನೆಲ್ಲಿಕಾಯ್. ಜೋಗು ಜಾಸ್ತಿ ಆಯ್ತು, ಹೋಗಿ ಎಣ್ಣೆ ಹಾಕೊಂಡ್ ಬಾ. ಚಂಪಾ, ನಿನ್ ಮಾತು ಕಟ್ಕೊಂಡು ಆಂಟಿ ಹತ್ರ ನಾನ್ ಬೈಸ್ಕೊಂಡೆ. ಯಾವ ಎಣ್ಣೆ ಹಾಕ್ತಾರೆ ಅಂತ ಹೇಳ. ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಅದಿಲ್ಲ ಅಂದ್ರೆ ಯಾವ ಎಣ್ಣೆ ಬೇಕಾದ್ರೂ ಹಾಕ್ಬೋದು. ಈಗ ಸದ್ಯಕ್ಕೆ ಈ ಕೊಬ್ಬರಿ ಎಣ್ಣೆ ಹಾಕಿ ಈ ತೂತ್ ಕತ್ಲಲ್ಲಿ ಆಯಮ್ಮಂಗೆ ಏನು ಗೊತ್ತಾಗುತ್ತೆ. ಮಹಾಲಕ್ಷ್ಮಿ ತರಹ ದೀಪ ತಂದೆ. ಇದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಇದನ್ನ ತಗೊಂಡು ಹೋಗಿ ಅಡ್ಡಗೋಡೆ ಮೇಲೆ ಇಡು. ವಾಟ್? ಅಡ್ಡ ಗೋಡೆನಾ? ಚಂಪಾ, ಅಡ್ಡ ಗೋಡೆ ಅಂದ್ರೇನೆ? ಓ ಮೈ ಗಾಡ್, ಅಡ್ಡಗೋಡೆ ಎಂದಲೇ ಗೊತ್ತಿಲ್ಲವಾ? ಅದು ನಮ್ಮನೇಲಿ ಯಾವ್ದು ಅಡ್ಡ ಗೋಡೆ ಇಲ್ಲ, ಇರೋದೆಲ್ಲ ಸ್ಟ್ರೈಟ್ ಗೋಡೆ. ಹಳೆ ಕಾಲದಲ್ಲಿ ಹಣತೆಯನ್ನ ಅಡ್ಡಗೋಡೆ ಮೇಲೆ ಇಡುತ್ತಿದ್ದರು. ಆ ಕಡೆಗೂ ಬೆಳಕು ಬೀಳುತ್ತಿತ್ತು, ಈ ಕಡೆಗೂ ಬೆಳಕು ಬೀಳುತ್ತಿತ್ತು. ಈ ಮನೆಯಲ್ಲಿ ಆ ಸಂಪ್ರದಾಯನೇ ಗೊತ್ತಿಲ್ಲ ಅಂದ ಮೇಲೆ ಬಾಯ್ ಬಡ್ಕೋಬೇಕು. ಎಲ್ಲ ಒಂದು ಕಡೆ ಹೋಗಿಡು. ಧನಲಕ್ಷ್ಮಿ ಆಂಟಿ, ಬೆಳಕ್ ಬರ್ತಾ ಇದ್ಯಾ? ಬರ್ತಾ ಇದೆ. ನೋಡಿ ಫಾರಿನ್ ಆಂಟಿ, ನಾವು ಹೀಗೆ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೊಬಿಡಿ. ನಮಗೆ ಮಂದು ಬೆಳಕು ಅಭ್ಯಾಸ ಆಗಿಲ್ಲ. ನಮಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಕತ್ಲಲ್ಲಿ ಅಲ್ಲಿ ಇಲ್ಲಿ ಕಾಲಿಟ್ಟು ಎಡವಟ್ಟು ಮಾಡ್ಕೊಬಿಟ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ? ನೀವು ಬೇಕಾದ್ರೆ ಇದೇ ಬೆಳಕಲ್ಲಿರಿ, ನಮಗೆ ರೂಮಲ್ಲಿ ಲೈಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ನಾವು ಮಂದು ಬೆಳಕಿಗಿಂತ ಪ್ರಕಾಶಮಾನ ಬೆಳಕಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಅದಕ್ಕೆ ಆಯ್ತು, ರೂಮಲ್ಲಿ ಲೈಟ್ ಹಾಕೊಂಡು ಸಾಯ್ಲಿ. ಹಿಂದಿನ ಕಾಲದಲ್ಲಿ ಹಲ್ಲುಜ್ಜಲು ಕಲಿ ಇದ್ದಲು ಬಳಸುತ್ತಿದ್ದಳು ಎಂದು ಬರೆದಿದ್ದಾಳೆ. ಅಮೆರಿಕಾದಲ್ಲಿ ಹಲ್ಲುಜ್ಜಲು ಕಲಿ ಇದ್ದಲು ಬಳಸಲ್ಲ. ಸ್ವಲ್ಪ ನಿಮ್ಮ ಜಾಜಿಯವರನ್ನ ಕಲಿತೀಯಾ? ಜಾಜಿಯವರೇ, ಫಾರಿನ್ ಆಂಟಿ ಕರಿತೀಯಾರೆ, ಸ್ವಲ್ಪ ಬನ್ನಿ. ಹೇಳಿ ಧನಲಕ್ಷ್ಮಿ ಆಂಟಿ. ಕಲಿ ಇದ್ದಲಿನಲ್ಲಿ ಹಲ್ಲು ಉಜ್ಜುತ್ತಿದ್ದಳು ಎಂದು ಬರೆದಿದ್ದೀಯಾ? ಅದು ಹೇಗೆ ಉಜ್ಜುತ್ತಿದ್ದಳು ಅನ್ನೋದನ್ನ ತೋರಿಸಿಕೊಡು. ಆಂಟಿ, ಆಗಿನ ಕಾಲದಲ್ಲಿ ಎಲ್ರು ಕರಿ ಇಜ್ಲಲ್ಲೇ ಹಲ್ಲುಚ್ತಾ ಇದ್ದಿದ್ದು. ಅದನ್ನ ತಿಳ್ಕೊಂಡು ತಾನೇ ನೀನು ಬರೆದಿರೋದು. ಅದು ಹೇಗೆ ಉಜ್ಜುತ್ತಿದ್ದಳು ಎಂದು ನೀನು ತೋರಿಸಿಕೊಡು. ನಾನು ಅದನ್ನ ಶೂಟ್ ಮಾಡ್ಕೊಂಡು ಹೋಗಿ ಅಮೆರಿಕಾದಲ್ಲಿ ತೋರಿಸುತ್ತೇನೆ. ಯಾಕೆ ನೀವಲ್ಲಿ ಈ ಸಂಸ್ಕೃತಿನೆಲ್ಲ ಆಚರಿಸೋದಿಲ್ವಾ? ಒಂದು ಸಲ ಒಂದು ಮೂಟೆ ಕಲೆ ಇದ್ದಲನ್ನ ಪೈಲಟ್ ಪಕ್ಕದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ. ಆಗ ಅಲ್ಲಿ ಅವಳು ಇದು ಬಾಂಬ್ಗೆ ಮಿಕ್ಸ್ ಮಾಡೋ ಮೆಟೀರಿಯಲ್ ಅಂತ ಸೀಸ್ ಮಾಡ್ಬಿಟ್ಟು
ಬಿಟ್ಟಳು. ಆವಾಗಿಂದ ಅದನ್ನ ಬಿಟ್ಟು ಬಿಟ್ಟೆ. ಡೋಂಟ್ ವರಿ ಆಂಟಿ, ಕರಿ ಇಜ್ಲಲ್ಲಿ ಹಲ್ಲುಜ್ಜೋದು ಹೇಗೆ ಅಂತ ನಾನ್ ತೋರಿಸ್ಕೊಡ್ತೀನಿ. ಪದ್ದು ಬಿಟ್ಲಾ ಕಮ್ ಹಿಯರ್. ಹೇಳಿ ಅದಕ್ಕೆ ಆಂಟಿ ಜಸ್ಟ್ ಅ ಮಿನಿಟ್. ಪದ್ದು ಬಿಟ್ಲಾ ಇಮಿಡಿಯೇಟ್ ಆಗಿ ಹೋಗಿ ಇದ್ದಲ್ ಕರಿನ ತಗೊಂಡ್ ಬನ್ನಿ. ಅದೇ ಹೋಟೆಲ್ನಲ್ಲಿ ರೋಟಿ ಜೊತೆ ಕೊಡ್ತಾರಲ್ಲ ಆ ಕರಿನ. ಟಾಕಿಂಗ್ ನಾನ್ ಸೆನ್ಸ್. ನಾನು ಹೇಳಿದ ಆ ಕರಿ ಅಲ್ಲ, ಇದ್ದಲ್ ಕರಿ. ಅದು ಹೇಗಿರುತ್ತೆ? ನನಗ್ ಗೊತ್ತಿದ್ರೆ ಅಲ್ವೇನೋ ಹೇಳೋದಕ್ಕೆ. ನಿಮಗೂ ಗೊತ್ತಿಲ್ದರೇನೆ ಇದ್ದುಲ್ ಕರಿ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಒಂದು ಪ್ಯಾರ ಬರ್ತಿದ್ದೀರಾ. ಚಂಪಾ ಕಮ್ ಹಿಯರ್. ಒಂದ್ ನಿಮಿಷ ಆಂಟಿ. ಚಂಪಾ ಇದ್ಲ ಕರಿ ಎಲ್ಲೇ ಸಿಗುತ್ತೆ? ಅಯ್ಯೋ ಅದನ್ನ ನಾವೇ ಮಾಡ್ಕೋಬಹುದು. ಸೌದೆ ಉರ್ಸಿದ್ರೆ ಇಡ್ಲಿ ಕರಿ ಸಿಗುತ್ತೆ. ಪದ್ದು ಬಿಟ್ಲಾ ಗೊತ್ತಾಯ್ತಾ? ಸುಮ್ನೆ ಸೌದೆ ಉರ್ಸಕ್ಕಾಗಿತ್ತಾ? ನಿಮ್ ಯೋಗ್ಯತೆ ಏನು ಅಂತ ನಂಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಬ್ರಿಂಗ್ ದಟ್. ಮನೆ ಮುಂದೆ ಬೆಂಕಿ ಹಾಕಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಅದು ಏನು ಆಗೋಲ್ವಾ? ಅಪಶಕುನ ಹೋಗಿ ನೀರು ತಂದು ಆರಿಸಿ. ಪಾಪಿಗಳು. ಇಸ್ತ್ರಿ ಪೆಟ್ಟಿಗೆಗೆ ಹಾಕೋದಕ್ಕೆ ಅಂತ ನಾನು ಇದ್ಲು ತರಿಸಿದ್ದೆ ನೋಡಿ. ಇದನ್ನೇ ಕರಿ ಇದ್ಲು ಅನ್ನೋದು ಅವ್ರಿಗೆ ತೋರಿಸಿ. ಧನಲಕ್ಷ್ಮಿ ಆಂಟಿ ಸ್ವಲ್ಪ ಬರ್ತೀರಾ? ಏನು ಆಂಟಿ ಇದನ್ನೇ ಇದ್ದಲ್ ಕರಿ ಅಂತ ಹೇಳ್ತಾರೆ ನೋಡಿ. ನೋಡಿ ತುಂಬಾ ದಿನ ಆಗಿತ್ತಲ್ಲ, ಖುಷಿ ಆಗ್ತಾ ಇದೆ. ಇದರಲ್ಲಿ ಹಲ್ಲುಜ್ಜೋದು ಹೇಗೆ ಅಂತ ತೋರಿಸು, ನಾನು ಶೂಟ್ ಮಾಡ್ಕೊಳ್ತೇನೆ. ಆಂಟಿ ಮೊದಲು ಇದನ್ನ ಕೈಯಲ್ಲಿ ಹೀಗೆ ಇಟ್ಕೋಬೇಕು. ಓಕೆ, ಆಮೇಲೆ ಬಾಯಲ್ಲಿ ಇಟ್ಕೋಬೇಕು. ಇದೇ ರೀತಿ ಶೂ ಮಾಡಿದ್ರೆ ಪೌಡರ್ ತರ ಆಗುತ್ತೆ. ಆಮೇಲೆ ಈ ಬೆರಳಲ್ಲಿ ಮಾಡ್ಬೇಕು. ಹಲ್ಲುಜ್ಜೋದ್ರ ಜೊತೆಗೆ ಮುಖನೂ ಉಜ್ಕೊಂಡಿದೀಯಲ್ಲ. ಒಂದು ಸಲ ನೀನು ಬೆರಳಿ ತಟ್ಟೋದನ್ನ ತೋರಿಸ್ಕೊಡು, ನಾನು ಅದನ್ನ ಶೂಟ್ ಮಾಡ್ಕೊಂಡು ಹೋಗಿ ಅಮೆರಿಕಾದವಳಿಗೆ ತೋರಿಸ್ತೀನಿ. ಓಕೆ ಆಂಟಿ ಜಸ್ಟ್ ಅ ಮಿನಿಟ್. ಚಂಪಾ ಬಾರ ಇಲ್ಲಿ. ಬೆರ್ನಿನ ಯಾವ್ದ್ರಿಂದ ಮಾಡ್ತಾರೆ? ಸಗಣಿಯಿಂದ ಮಾಡ್ತಾರೆ. ಹೇಗೆ ಮಾಡೋದು? ಅದನ್ನ ಇಡ್ಲಿ ಮಾಡ್ದಂಗ್ ಮಾಡ್ತಾರೆ. ಇಡ್ಲಿ ಬೇಯಿಸೋ ಥರ ಅದನ್ನ ಇಡ್ಲಿ ಪಾತ್ರೆ ಒಳಗೆ ಹಾಕಿ ಬೇಯಿಸ್ಬಿಡೋದು. ಆಮೇಲೆ ಅದನ್ನ ತಿನ್ನಕ್ಕೆ ಪದ್ದು ಇಟ್ಲಿಂಗ್ ಕೊಡ್ಬೇಕಾಗುತ್ತೆ. ಮತ್ತೆ ಹೇಗೆ ಮಾಡ್ತಾರೆ? ಸಗಣಿನ ಮುದ್ದೆ ಮಾಡ್ಕೊಂಡು ಅದನ್ನ ಗೋಡೆಗೋ ನೆಲಕ್ಕೋ ಹೊಡೆದು ಒಬ್ಬಟ್ಟದಂಗೆ ತಟ್ಟಬೇಕು. ಅದು ಒಣಗಿದ್ಮೇಲೆ ಬೆರಣಿ ಆಗುತ್ತೆ. ಓಕೆ ಥ್ಯಾಂಕ್ ಯು. ಪದ್ದು ಬಿಟ್ಲಾ ಕಮ್ ಹಿಯರ್. ಹೇಳಿದ್ಯಾ ಅದಕ್ಕೆ? ಇಮಿಡಿಯೇಟ್ ಆಗಿ ಹೋಗಿ ಒಂದ್ ಮಂಕ್ರಿ ಸಗಣಿ ತಗೊಂಡ್ ಬನ್ನಿ. ರಾಜಿ, ಬೆರಳಿ ತಟ್ಟೋದು ಹೇಗೆ ಅಂತ ತೋರಿಸು, ನಾನು ಶೂಟ್ ಮಾಡ್ಕೊಳ್ತೀನಿ. ಛೋಲ್ ಜಿಗಾಡ್ತೀನಿ, ಹೋಗಿ ಫೋನ್ ತಗೊಂಡ್ ಬರ್ತೀನಿ. ಇಲ್ಲಿ ಚಂಪಾ ಬೆರಣಿ ತಟ್ಟೋದು ಹೇಗೆ ಅಂತ ಹೇಳ್ಕೊಡೆ. ಇಲ್ಲಪ್ಪ ಪ್ಲೀಸ್ ಕೊಣೆ, ಒಂದೇ ಒಂದ್ಸಲ ನನ್ನ ಪರವಾಗಿ ಬೆರಣಿ ತಟ್ಟು ತೋರಿಸು, ಆಮೇಲೆ ನಾನು ತಟ್ಟತೀನಿ. ಹೀಗೆ ತಗೋಬೇಕು, ಹೀಗೆ ಉಂಡೆ ಮಾಡಬೇಕು, ಅಸಹ್ಯ ಪಟ್ಕೋಬಾರ್ದು. ಆಮೇಲೆ ಇದನ್ನ ತಟ್ಟಬೇಕು, ಆಮೇಲೆ ಹಿಂಗೆ ತಟ್ಟಬೇಕು. What is this nonsense? ಜಾಜಿ, ಆರ್ಟಿಕಲ್ ಬರೆದಿರೋದು ನೀನಾ ಇಲ್ಲ ಚಂಪನ? ನಾನೇ ಬರ್ದಿರೋದು. ಸ್ವಂತ ಅನುಭವದಿಂದ ತಾನೇ ಬರೆದಿರೋದು. ಮತ್ತೆ ಚಂಪ ಯಾಕೆ ಬೆರಳಿ ತಡ್ತಾ ಇದ್ದಾಳೆ? ನಾನೇ ತಟ್ತೀನಿ ಅಂತ ಹೇಳ್ದೆ, ಇವಳೆ ನಾನೇ ತಟ್ತೀನಿ ಅಂತ ಹೋಗಿದ್ದು. ಆಂಟಿ ನಾನೇ ತಟ್ತೀನಿ. ತಟ್ಟಿರೋದನ್ನ ನೀನೇನ್ ಮತ್ತೆ ಮತ್ತೆ ತಟ್ಟೋದು? ಬೇರೆ ತಟ್ಟು. ಯಾಕೆ ಹಾಗೆ ವಕ್ರ ಮಾಡ್ಕೊಂಡಿದೀಯಾ? ಗದ್ದೆಯಲ್ಲಿ ಕೋಣಗಳು ಓಡುವುದನ್ನು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ನೋಡೋದಕ್ಕೆ ಎರಡು ಕಣ್ಣೂ ಸಾಲದು. ಈ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ ಮಾತ್ರ ಇದೆ. ಅದನ್ನ ನಾನು ಓದಿದ್ದೀನಿ. ನಾಳೆಯಿಂದ ಸಂಪ್ರದಾಯದ ಹಾಡುಗಳು, ಲಂಗವಲ್ಲಿಗಳು, ಹಾಡು ಹಸೆ ಎಲ್ಲ ಇರಬೇಕು. ನಾನು ಅದನ್ನ ಶೂಟ್ ಮಾಡ್ಕೊಳ್ತೇನೆ. ತಯಾರಾಗು. ಸಿಕ್ಕಾಪಟ್ಟೆ ತಲೆನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು, ನೋವು, ಕಿವಿ ನೋವು, ಬಾಯಿ ನೋವು, ಎಲ್ಲ ಅಂಗಾಂಗಗಳಿಗೂ ಒಟ್ಟಿಗೆ ನೋವು ಬಂದಿದೆ ಅಂದ ಮೇಲೆ ಇದು ದೊಡ್ಡ ಕಾಯಿಲೆನೇ ಇರಬೇಕು. ಅದಕ್ಕೆ ನಿಮ್ಮ ಪರಿಸ್ಥಿತಿನ ನಮ್ಮ ಕೈಲಿ ನೋಡಕ್ ಆಗ್ತಿಲ್ಲ. ಬನ್ನಿ, ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಅಯ್ಯೋ ಅವಿವೇಕ,
ಹೋಗಿ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ತಾಳೇನು? ನಾನು ನಾಟಿ ಔಷಧಿ ಕೊಡೋದ್ರಲ್ಲಿ ಅಮೆರಿಕಾಗೆ ಫೇಮಸ್ಸು. ಈ ಪುಡಿ ಕೊಟ್ಟಲೇ ನಿನ್ನ ನೋವೆಲ್ಲ ನಯಾಗಲ್ ಫಾಲ್ಸ್ ಅಲ್ಲಿ ಬೀಳುತ್ತೆ. ಹಾಗಿದ್ರೆ ಆಂಟಿ ಬೇಗ ಆ ಪುಡಿನ ಕೊಟ್ಬಿಡಿ, ನಮ್ಮ ಜಾಜಿಯವ್ರ ಸಂಕಟ ನಮ್ಮ ಕೈಲಿ ನೋಡಕ್ ಆಗ್ತಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನನಗೊಂದು ಸತ್ಯ ಗೊತ್ತಾಗಬೇಕು. ಏನದು? ಈ ಆರ್ಟಿಕಲ್ ಬರೆದವಳು ನೀನಲ್ಲ ಅನ್ನೋ ಡೌಟ್ ಮೇಲೆ ನನಗೆ ಅನುಮಾನ ಬಂದಿದೆ. ನಿಜ ಹೇಳು, ಈ ಆರ್ಟಿಕಲ್ ಬರೆದವಳು ನೀನಾ? ಅಯ್ಯೋ, ಆರ್ಟಿಕಲ್ ಬರ್ದಿದ್ ನಾನೇ. ಇಷ್ಟು ಹೇಳಿದ ಮೇಲೂ ಸತ್ಯನ ನೀನು ಹೇಳಲಿಲ್ಲ ಅಂದ ಮೇಲೆ ನಿನಗೆ ಈ ಪುಡಿ ಕೊಡಲ್ಲ ಕೊಡಲ್ಲ ಕೊಡಲ್ಲ, ನಿನ್ನ ಡಾಕ್ಟರ್ ಹೋಗೋದಕ್ಕೂ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ಪುಡಿ ಕೊಡಬಾರ್ದಾ? ಸತ್ಯ ಹೇಳಬಾರದ? ಹೌದು, ಇಂಗ್ಲಿಷ್ ನಲ್ಲಿ ನಮ್ ಸಂಸ್ಕೃತಿ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನನ್ನ ಹೆಸರು ಹಾಕೊಂಡೆ. ಏನೀಗ? ಹಾಗಾದ್ರೆ ನಿನಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲ? ಇಲ್ಲ. ಅಂದ್ರೆ ಆರ್ಟಿಕಲ್ ಬರ್ದಿರೋದು ನೀವಲ್ವಾ? ಇಲ್ಲ ಕಣೆ. ಅಯ್ಯೋ ಆರ್ಟಿಕಲ್ ನೀವೇ ಬರ್ದಿರೋದು ಅಂತ ಮಾರ್ಕೆಟ್ ನಲ್ಲಿ ತರಕಾರಿ ಮಾಡ್ತಾನಲ್ಲ ಹುಡುಗ ಚಂದ್ರೇಗೌಡ, ಅವನಿಗೂ ಹೇಳ್ಕೊಂಡ್ ಬಂದ್ಬಿಟ್ಟಿದೀನಿ. ಹಾಗಾದ್ರೆ ನಿನಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನೇನೂ ಗೊತ್ತಿಲ್ಲ? ಹೌದು, ನನ್ಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಏನೇನು ಗೊತ್ತಿಲ್ಲ. ಹಾಡು ಬರಲ್ಲ, ಹಸೆ ಬರಲ್ಲ, ದೇವರ ನಾಮ ಬರಲ್ಲ, ಏನಂದ್ರೆ ಏನು ಬರಲ್ಲ. ನಿನ್ನೆಲ್ಲ ನೋಡಬೇಕು ಅಂತ ಅಮೆರಿಕಾದಿಂದ ಇಲ್ಲಿವರೆಗೂ ಬಂದಿದ್ದೀನಲ್ಲ, ನನಗೆ ಗೊತ್ತೇ ಇಲ್ಲ. ಭಾರತದಲ್ಲಿ ಒಬ್ಬ ಸೊಸೆ ಇದ್ದಾಳೆ, ಅವಳಿಗೆ ಭಾರತ ಸಂಸ್ಕೃತಿಯ ಬಗ್ಗೆ ಏನೇನೂ ಗೊತ್ತಿಲ್ಲ ಅಂತ ನಾನೇ ಒಂದು ಆರ್ಟಿಕಲ್ ಬರೆದು ಅಮೆರಿಕಾದಲ್ಲಿ ಎಲ್ಲರಿಗೂ ಹಂಚಿಬಿಡ್ತೀನಿ. ಆಂಟಿ, ದಯವಿಟ್ಟು ಹಾಗೆ ಮಾತ್ರ ಮಾಡ್ಬೇಡಿ, ಆಮೇಲೆ ನಾನು ಅಮೆರಿಕಾಗೆ ಹೋಗೋಕೆ ವೀಸಾನೇ ಸಿಗಲ್ಲ. ಪ್ಲೀಸ್ ಪುಡಿ ಕೊಟ್ಬಿಟ್ಟು ನನ್ನ ತಲೆನೋವು ವಾಸಿ ಮಾಡ್ಬಾರ್ದಾ? ಹಾ, ತಗೋ. ಈಗ ಸ್ವಲ್ಪ ತಲೆನೋವು ಕಡಿಮೆ ಆಗ್ತಾ ಇದೆ. ಆ ನಿಜವಾದ ಧನಲಕ್ಷ್ಮಿನೇ ಇಲ್ಲಿಗೆ ಬಂದಿದ್ದರೆ ಈ ವಂಶದ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತಿತ್ತು. ಏನ್ ಹೇಳ್ತಾ ಇದೀರಾ? ಅಂದ್ರೆ ನೀವು ನಿಜವಾದ ಧನಲಕ್ಷ್ಮಿ ಅಲ್ವಾ?